एकंबा ग्राम पंचायत के अनुदान का दुरुपयोग करने का आरोप ह्यूमन राइट्स फॉर्म फॉर दलित लिबरेशन बीदर जिला इकाई के अध्यक्ष बाबूराव कोठा ने लगाया। उन्होंने आज पत्रकारों से बात करते हुए कहा कि एकंबा ग्राम पंचायत में अनुदान का दुरुपयोग किया जा रहा है, बिना काम किए बिल पास किया जा रहा है, ऐसे विभिन्न आरोप लगाए। कैमरामैन पप्पूराज का कवरेज। औराद तालूकिನ एकंबा ग्राम पंचायत ವ್ಯಾಪ್ತಿಯಲ್ಲಿ ಬರುವ ಭೀಮರಾವ್ ನಾಯಕ್ ತಾಂಡದಲ್ಲಿ ಸುಮಾರು 2018ರಲ್ಲಿ 30 ಲಕ್ಷದಲ್ಲಿ ಓಪನ್ ವೆಲ್ ಕೊರೆದಿದ್ದಾರೆ. ಆದರೆ ಅದು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಅದು ಸರ್ವೆ ನಂಬರ್ 62 ಹೊಲದ ಮಾಲಕ ರಿಜಿಸ್ಟ್ರೇಷನ್ ಮಾಡಿಕೊಟ್ಟನ. ಅದರದ್ದು ಬಾವಿ ತೋಳ್ಯಾರ ಸರ್ವೆ ನಂಬರ್ 4ರಲ್ಲಿ ಸುಮಾರು 2 ವರ್ಷ ಹೊಲದ ಮಾಲಕ ನೀರು ಕೊಟ್ಟನ. ಆ ನಂತರ ಈಗ ನಾನು 62ರಲ್ಲಿ ಸರ್ವೆ ಮಾಡಿಕೊಟ್ಟಿನಿ, ನೀವು ಅಲ್ಲಿ ಹೋಗಿ ಅಂತ ಭೀಮರಾವ್ ನಾಯಕ್ ತಾಂಡ ಜನರಿಗೆ ನೀರು ಕೊಡ್ತಾ ಇಲ್ಲ. ಈ ಬಗ್ಗೆ ಸುಮಾರು 15 ದಿನಗಳಿಂದ ಹೋರಾಟ ಮಾಡ್ತಾಯಿದ್ದೆವು. ತಾಲೂಕಿನ ನೀರು ಗ್ರಾಮೀಣ ಕುಡಿಯುವ ನೀರಿನ ಸರಬರಾಜು ಇಲಾಖೆಗೆ ಭೇಟಿಯಾಗಿದ್ದೆವು, ಇವರಿಗೆ ಭೇಟಿಯಾಗಿದ್ದೆವು. ಸುಮ್ಮನೆ ಹಾರಿಕೆ ಉತ್ತರ ನೀಡ್ತಾಯಿತ್ತು. ಸುಮಾರು 15 ದಿವಸ ಆಯಿತು, ಅಲ್ಲಿಗೆ ಹೋಗಿಲ್ಲ, ದಾಖಲಾತಿ ಪರಿಶೀಲನೆ ಮಾಡಿಲ್ಲ. ಈ ಬಗ್ಗೆ ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಿದೆವು. ಆದರೆ ಈ ಸದ್ಯ ಕುಡಿಯೋ ನೀರಿಲ್ಲ ಆ ಗ್ರಾಮದ ಜನರಿಗೆ, ತಾಂಡದ ಜನರಿಗೆ. ಭೀಮರಾವ್ ನಾಯಕ್ ತಾಂಡಕ್ಕೆ ಕೂಡಲೇ ನೀರಿನ ವ್ಯವಸ್ಥೆ ಮಾಡಬೇಕಂತ ತಾಲೂಕು ಆಡಳಿತ ಕೇಳಿದೆವು. ಈಗಾಗಲೇ ಜಿಲ್ಲಾಡಳಿತಕ್ಕೂ ಕೆಲವೇ ದಿನಗಳದಾಗ ಭೇಟಿ ನೀಡಿ ಮನವಿ ಸಲ್ಲಿಸೋದದ. ಆದರೆ ಸರ್ವೆ ನಂಬರ್ 62ರಾಗ ಬಾವಿ ಹೊಡೆದು ಸರ್ಕಾರಕ್ಕೆ 30 ಲಕ್ಷ ಮೋಸ ಮಾಡಿದಂಥ JAW ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಮಾಡಿದೆವು. ಕೂಡಲೇ ನೀರಿನ ವ್ಯವಸ್ಥೆ ಮಾಡಬೇಕಂತ ನಾವು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮನವಿ ಮಾಡ್ಕೊತಾ ಇದ್ದೇವೆ.